विद्यार्थियों, आप सबका फिर से स्वागत है हिंदी कक्षा में। सालू मरद तिम्मक्का के बारे में हमने देखा था। अभी मैं उसका अगला भाग आपके सामने प्रस्तुत करने जा रही हूँ। आपको ध्यान देना है बच्चों। तिम्मक्का ने रास्ते के दोनों ओर पेड़ लगाने, सींचने बढ़ाने की बात सोची। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ತಿಮ್ಮಕ್ಕ ಅವರು ಈಗ ರೋಡ್ ಅಕ್ಕಪಕ್ಕದಲ್ಲಿ ಎಲ್ಲ ಗಿಡ ಮರವನ್ನು ಹಚ್ಚಬೇಕು ಅನ್ನೋದು ಒಂದು ಐಡಿಯಾ ಅವ್ರ ಮೈಂಡಲ್ಲಿ ಬಂದಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಹ ಕಾಮ್ ಆಸಾನ್ ನಹೀ ಥಾ, ಈ ಕೆಲಸ ಬಹಳ ಕಷ್ಟ ಇತ್ತು ಅಂತ ಹೇಳ್ತಾ ಇದ್ದಾರೆ. ಫಿರ್ ಭಿ ಉನ್ಹೋನೆ ಹುಲಿಯಕಲ್ और कुद्दूर के बीच के 4 किलोमीटर के रास्ते के दोनों ओर बरगद के डाल लगाए. ನೋಡ್ರಿ ಏನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹುಲಿಕಲ್ ಮತ್ತು ಕುದ್ದೂರ್ ಎಂಬ ಊರು ಸೆಂಟ್ರಲ್ಲಿ ಬರುವ 4 ಕಿಲೋಮೀಟರ್ ಅಂದರೆ 4 ಕಿಲೋಮೀಟರ್ ಅಷ್ಟು ದಾರಿಯಲ್ಲಿ ಫುಲ್ ಅವ್ರು ಏನು ಮಾಡಿದ್ರು, ಗಿಡ ಮರವನ್ನು ಬೆಳೆಸ್ಕೊಳ್ತಾ ಹೋದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂಥದ್ದೊಂದು ಕೆಲಸ ಇವರು ಸ್ಟಾರ್ಟ್ ಮಾಡಿದ್ರು. ಅಷ್ಟು ಈಸಿ ಅಲ್ಲ ವ್ಯವಸಾಯ ಮಾಡೋದು, ಈ ಗಿಡ ಮರವನ್ನು ರಕ್ಷಿಸುವುದು ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಫಿರ್ ಕ್ಯಾ ಹೋತಾ ಹೈ ಆಗೆ, ಫಿರ್ ಭಿ ಉನ್ಹೋನೆ ಅಂದರೆ ಅವ್ರು ಏನು ಮಾಡಿದ್ರು, ಉನ್ ಪೇಡೋं को भेड़ बकरियों से रक्षा करने की ವ್ಯವಸ್ಥಾ ಕಿ. ಅವ್ರು ಆಮೇಲೆ ಆ ಗಿಡ ಮರವನ್ನು ಹಚ್ಚಿದ ಮೇಲೆ ಎಲ್ಲ ವ್ಯವಸ್ಥೆ ಮಾಡಬೇಕಲ್ಲ, ರಕ್ಷಣೆ ಯಾರಿಂದ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಪಶು ಪಕ್ಷಿಗಳು ಯಾವ ಬಂದು ಆ ಗಿಡ ಮರವನ್ನು ತಿನ್ನಬಾರ್ದು ಆ ತರಹ ನೋಡ್ಕೊಂಡು ಹೋದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. पहले साल 10, दूसरे साल 15 और तीसरे साल में 90 पेड़ लगाए. ನೋಡ್ರಿ, ಮೊದಲನೇ ವರ್ಷ ಅವರು 10 ಗಿಡವನ್ನು ಹಚ್ಚಿದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಇಯರ್ ಸೆಕೆಂಡ್ ಅಂದರೆ ಎರಡನೇ ವರ್ಷ 15 ಗಿಡ ಮರವನ್ನು ಹಚ್ಚಿದ್ರು. ಆಮೇಲೆ ತೀಸರೆ ಸಾಲ್ ಮೂರನೇ ವರ್ಷ ಅವ್ರು ಏನು ಮಾಡಿದ್ರು, ಆ ಗಿಡ ಮರ ಬೆಳೆಸ್ತಾ ಟೋಟಲ್ 90 ಯಾನೇಕೆ 90 ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಗಿಡ ಮರವನ್ನು ಹಚ್ಚಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಉನ್ಹೋನೆ अपने बच्चों की तरह प्रेम से पाला पोसा. ನೋಡ್ರಿ, ಆ ಗಿಡ ಮರವನ್ನು ಸ್ವಂತ ಮಕ್ಕಳಿಗೆ ಯಾವ ಥರ ಸಾಕ್ತೀವಿ ಅದೇ ಥರ ಅವರು ಸಾಕಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಹ ಕಾಮು ನಿರಂತರ 10 ಸಾಲೋं तक ಚಲ್ತಾ ರಹಾ. ನೋಡ್ರಿ, ನಿರಂತರವಾಗಿ 10 ವರ್ಷ ಈ ಕೆಲಸವನ್ನು ಅವರು ನಿಭಾಯಿಸ್ಕೊಂಡು ಹೋದ್ರು ಅಂತ ಹೇಳ್ತಾ ಇದ್ದಾರೆ. पेड़ राहगीरों को छाया देने की साथ साथ ಪಕ್ಷಿಯೋं ಕೆ ಆಶ್ರಧಾಮ್ ಭಿ ಬನ್ ಗಯೆ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಯಾತ್ರಿಯವರಿಗೆ ಒಂಥರ ನೆರಳನ್ನು ಕೊಡುತ್ತಾ ಇದ್ವು ಆ ಗಿಡ ಮರ, ಜೊತೆಯಲ್ಲಿ ಪಶು ಪಕ್ಷಿಗೂ ಒಂದು ಮನೆ ಆ ಥರ ಆಗಿತ್ತು. ಅಂಥದ್ದು ಒಂದು ವ್ಯವಸ್ಥೆ ಸಾಲು ಮರದ ತಿಮ್ಮಕ್ಕ ಅವರು ಎಲ್ಲರಿಗೆ ಮಾಡಿಕೊಟ್ಟಿದ್ರು ಅಂತ ಇಲ್ಲಿ ತಿಳಿದು ಬಂದಿದೆ. ತಿಮ್ಮಕ್ಕಕ್ಕೆ ಜೀವನ್ ಮೇ ಮುಸೀಬತ್ ಕಿ ಘಡಿಯಾ ಶುರು ಹುಯಿ. ನೋಡ್ರಿ, 10 ವರ್ಷ ಕಳೆದು ಹೋಗಿದ ಮೇಲೆ ತಿಮ್ಮಕ್ಕ ಅವರ ಜೀವನದಲ್ಲಿ ಈಗ ಕಷ್ಟ ಕಾಲ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ತಿಮ್ಮಕ್ಕಕ್ಕೆ ಪತಿ ಕಿ ತಬಿಯತ್ ಖರಾಬ್ ಹುಯಿ. ಯಾಕೆ ಅಂತ ಹೇಳ್ತಾ ಇದ್ದಾರೆ, ತಿಮ್ಮಕ್ಕ ಅವರ ಮನೆಯವರ ಆರೋಗ್ಯ ಏನಾಯಿತು, ಕೆಟ್ಟು ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಅವರು ಸ್ವಸ್ಥಾಗಿ ಇದ್ದಿಲ್ಲ. ಬುರಿ ಹಾಲತ್ ಮೇ ಚಿಕಿತ್ಸೆ ಚಲ್ ಬಸೆ. ನೋಡ್ರಿ ಏನು ಅಂತ ಹೇಳ್ತಾ ಇದ್ದಾರೆ, ಬುರಿ ಹಾಲತ್ ಮೇ ಚಿಕ್ಕಯ್ಯ ಚಲ್ ಬಸೆ. ಅವರ ಆರೋಗ್ಯ ಸರಿ ಇದ್ದಿಲ್ಲ, ಅದೇ ಒಂದು ಆರೋಗ್ಯದಲ್ಲಿ ಇವರು ತೀರ್ಕೊಂಡು ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ तिम्मक्का अब अकेले पड़ गई. ನೋಡ್ರಿ, क्या हो गया, ಚಿಕ್ಕಯ್ಯ चल बसने के बाद अब क्या हो गई, ತಿಮ್ಮಕ್ಕ ಅಕೇಲೆ ಪड़ गई. ಚಿಕ್ಕಯ್ಯ ತೀರ್ಕೊಂಡಿದ ಮೇಲೆ ತಿಮ್ಮಕ್ಕ ಒಬ್ಬಳೇ ಆದ್ಲು ಅಂತ ಹೇಳ್ತಾ ಇದ್ದಾರೆ. फिर भी हिम्मत न हारी और अपने कार्य में तल्लीन रही. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, फिर भी हिम्मत न हारी और अपने कार्य में ತಲೀನ್ ರಹಿ. ಅವಳು ಏನು ಮಾಡಿದ್ಲು, ಜೀವನದಲ್ಲಿ ಎಷ್ಟು ಕಷ್ಟ ಬಂದ್ರೇನು ಧೈರ್ಯದಿಂದ ಮುಂದೆ ಬಂದ್ಲು, ತನ್ನ ಕೆಲಸದಲ್ಲಿ ತಲೀನ್ ನನಗೆ ಬ್ಯುಸಿ ಆಗಿದ್ಲು ಅಂತ ಹೇಳ್ತಾ ಇದ್ದಾರೆ. ತಿಮ್ಮಕ್ಕನೆ ಅಬ್ ತಕ್ 8000 से अधिक पेड़ लगाए हैं. ನೋಡ್ರಿ, ತಿಮ್ಮಕ್ಕ ಅವರು ಇಲ್ಲಿವರೆಗೆ 8000ಕ್ಕಿಂತ ಜಾಸ್ತಿ ಗಿಡ ಮರವನ್ನು ಹಚ್ಚಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. अब हमारी कर्नाटक सरकार ने उन पेड़ों की रक्षा करने की
बीड़ा उठाया है। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಅವರು ತಿಮ್ಮಕ್ಕ ಅವರು ಏನು ಗಿಳಮರವನ್ನು ಬೆಳೆಸ್ಕೊಂಡು ಹೋಗಿದ್ದಾರಲ್ಲ ಅವರ ಗಿಳಮರವನ್ನು ತಾವು ನೋಡ್ಕೊಂಡು ಹೋಗ್ತಾರ ಅಂತ ಒಂದು ಜವಾಬ್ದಾರಿ ಅವರಿಗೆ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ। ತಿಮ್ಮಕ್ಕ को उनकी निष्ठा त्याग तथा सेवा के लिए नाडोज पुरस्कार, राष्ट्रीय नागरिक पुरस्कार, इंदिरा प्रदर्शिनी, वृक्ष मित्र, वीर चक्र कर्नाटक, कल्पावली गार्ड, फ्री फिल्म्स धैर्य पुरस्कार ये सब इन्हें दिया गया। विशालाक्षी पुरस्कार, डॉक्टर क्रांत पुरस्कार, कर्नाटक सरकार के महिला और शिशु कल्याण विभाग के द्वारा सम्मान पत्र आदि अनेक पुरस्कारों से अलंकृत किया गया। ನೋಡ್ರಿ ಎಲ್ಲ ಪುರಸ್ಕಾರದಿಂದ ಇವರಿಗೆ ಅಲಂಕೃತ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ। ನಮ್ಮ ತಿಮ್ಮಕ್ಕ ಅವರು ಮಹಾ ಮಹಿಳೆಯವರು ಅಂತ ನಾವು ಹೇಳಬಹುದು ಗರ್ವದಿಂದ। फिर क्या होता है, कर्नाटक सरकार ने बहुत सारे पुरस्कार से सम्मानित करने के बाद तिम्मक्का जी सन 2012 में संपन्न प्रथम राष्ट्रीय पर्यावरण सम्मेलन की अध्यक्ष रही। ನೋಡಿ 2012ರಲ್ಲಿ ಇವರು ಸಂಪನ್ನ ಪ್ರಥಮ ರಾಷ್ಟ್ರೀಯ पर्यावरण सम्मेलन ಅಧ್ಯಕ್ಷರಾಗಿದ್ರು ಅಂತ ಹೇಳ್ತಾ ಇದ್ದಾರೆ। ತಿಮ್ಮಕ್ಕ जी सन 2012 में संपन्न प्रथम राष्ट्रीय पर्यावरण सम्मेलन की अध्यक्ष रही। ಅವರು 2012ರಲ್ಲಿ ಅಧ್ಯಕ್ಷರಾಗಿದ್ದರು पर्यावरण सम्मेलनದ ಅಂತ ಇಲ್ಲಿ ತಿಳಿದು ಬಂದಿದೆ। पर्यावरण संरक्षण के साथ साथ तिम्मक्का अन्य सामाजिक कार्य भी कर रही थी। ಅವಳು ಮಹಿಳೆಯ ಮಹಾನ್ ಮಹಿಳೆ ಅಂತ ಹೆಸರನ್ನು ಮಾಡಿಕೊಂಡ್ಳು, ನಮ್ಮ ಪಶು ಪಕ್ಷಿಯವರಿಗೆ ಒಂದು ಆಶ್ರಯ ಕೊಟ್ಟಳು, ಸಾಕಷ್ಟು ಜನಗೆ ನೆರಳನ್ನು ಕೊಟ್ಟಿದ್ಲು, ಆಮೇಲೆ ಪರ್ಯಾವರಣವನ್ನು ಬೆಳೆಸ್ಕೊಂಡು ಹೋಗಿ ತನ್ನ ಹೆಸರು ಸಮಾಜದಲ್ಲಿ ಬೆಳೆಸ್ಕೊಂಡು ಹೋದ್ಲು ಅಂತ ಒಂದು ಮಹಿಳೆ ಆದ್ಲು ಯಾರು ತಿಮ್ಮಕ್ಕ ಅಂತ ಇಲ್ಲಿ ತಿಳಿದು ಬಂದಿದೆ। अपने पति की याद में उन्होंने हुलीकल ग्राम के गरीबों की निःशुल्क चिकित्सा के लिए एक अस्पताल के निर्माण करने का संकल्प किया है। ನೋಡ್ರಿ ತನ್ನ ಹಸ್ಬೆಂಡ್ ಅನ್ನು ಕಳ್ಕೊಂಡಿದ್ದ ಮೇಲೆ ಅವರ ಮೈಂಡಲ್ಲಿ ಬಂತು, ಇಲ್ಲಿ ಇರುವ ಹುಲಿಕಲ್ ಗ್ರಾಮದಲ್ಲಿ ಒಂದು ಹಾಸ್ಪಿಟಲ್ ಅನ್ನು ನಾವು ನಿರ್ಮಾಣ ಮಾಡಬೇಕು, ಎಲ್ಲರಿಗೆ ಒಂದು ವ್ಯವಸ್ಥೆ ಆಗಬೇಕು, ನನ್ನ ಯಾವ ತರಹ ದುಃಖದಿಂದ ಕಷ್ಟದಿಂದ ಜೀವನನ ನಡೆಸ್ಕೊಂಡು ಹೋಗಿದ್ದೀನಲ್ಲ ಆ ಥರ ಬೇರೆಯವ್ರಿಗೆ ಆಗಬಾರ್ದಂತ ಇಂಥದ್ದು ಒಂದು ನಿರ್ಧಾರ ಇವರು ತಗೊಂಡು ಆ ಸಂಕಲ್ಪಕ್ಕೆ ನಿಂತಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। जो भी धनराशि पुरस्कार के रूप में तिम्मक्का को मिली है उसे वह सामाजिक कार्य तथा दिन दुखियों की सेवा के लिए अर्पित कर रही है। ನೋಡ್ರಿ ಸಾಕಷ್ಟು ಅವರಿಗೆ ಧನರಾಶಿ ಅಂದರೆ ಅವ್ರಿಗೆ ಯಾರ್ಯಾರು ಅಮೌಂಟನ್ನು ಕೊಡ್ತಿದ್ರಲ್ಲ ಇವರು ಸೇವೆ ಮಾಡಿದಾರ ಅಂತ ಪುರಸ್ಕಾರಗಳು ಅವ್ರಿಗೆ ಧನರಾಶಿ ಅಂದರೆ ಅಮೌಂಟ್ ಮುಖಾಂತರ ಏನು ಬರ್ತಿತ್ತಲ್ಲ ಅವೆಲ್ಲ ಅವರು ಏನು ಮಾಡ್ತಿದ್ರು ಸಮಾಜ ಸೇವಕ್ಕೆ ಖರ್ಚು ಮಾಡ್ತಿದ್ರು ಅಂಥದ್ದು ಒಂದು ಇವ್ರದ್ದು ಕೆಲಸ ಆಗಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। अपने जीवन में दर्द और तकलीफ उठाने के बावजूद सार्थक कार्य करने वाली तिम्मक्का का व्यक्तित्व सबके लिए आदर्श है। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, अपने जीवन में दर्द और तकलीफ उठाने के ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ತಿಮ್ಮಕ್ಕ ಅವರು ತನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟ ಆಮೇಲೆ ಬಹಳ ದುಃಖ ಇದ್ರೂ ಅವರು ಜೊತೆಯಲ್ಲಿ ತನ್ನ ಕಾರ್ಯದಲ್ಲಿ ಯಾವಾಗಲೂ ಹಿಂದೆ ಹೋಗಿಲ್ಲ, ತನ್ನ ಒಳ್ಳೆ ಹೆಸರನ್ನು ಮಾಡಿಕೊಂಡು ಅವರನ್ನು ನೋಡಿ ನಾವು ಜೀವನ ಮಾಡಬೇಕು ಎಂಥ ಆದರ್ಶ ಮಹಿಳೆ ಆಗಿದ್ಲು ಅಂತ ಇಲ್ಲಿ ನಮಗೆ ತಿಳಿದು ಬಂದಿದೆ। ಸರ್ಕಾರಿ संसाधनों के अभाव में भी कोई एक व्यक्ति केवल अपनी निष्ठा व श्रद्धा की बदौलत किस तरह सामाजिक कार्य के लिए स्वयं को समर्पित कर सकता है, इसके लिए एक अति उत्तम निर्देशन है तिम्मक्का। ನೋಡ್ರಿ ಯಾವ ಥರ ಇವರು ತಿಮ್ಮಕ್ಕ ತನ್ನ ಜೀವನದಲ್ಲಿ
ಸಂಪೂರ್ಣವಾಗಿ ಸಮಾಜಕ್ಕೆ ಕಲ್ಯಾಣ ಮಾಡೋಕ್ಕೆ ಯಾವ ಥರ ತನ್ನನ್ನು ತಾವು ಒಂದು ಬ್ಯುಸಿ ಲೈಫಲ್ಲಿ ಇನ್ವಾಲ್ವ್ ಆಗಿದ್ದು ಆ ತರಹ ನಾವು ಆಗಬೇಕು ಅಂಥದ್ದು ಒಂದು ಆದರ್ಶ ವ್ಯಕ್ತಿಯಾಗಿ ನಾವು ಮುಂದೆ ಜೀವನ ಮಾಡಬೇಕು ಅಂತ ಇಲ್ಲಿ ನಮಗೆ ಈ ಪಾಠದಲ್ಲಿ ತಿಳಿಸ್ತಾ ಇದ್ದಾರೆ. ಪಾಠದ ಟಿಪ್ಪಣಿ. सालू मरद तिम्मक्का ने अपने जीवन काल में बहुत सारे पेड़ लगाकर उनकी देख रेख की है. सालू मरद तिम्मक्क ಅವರು ಏನು ಮಾಡಿದ್ರು, ತನ್ನ ಜೀವನದಲ್ಲಿ ಸಾಕಷ್ಟು ಗಿಡ ಮರವನ್ನು ಬೆಳೆಸ್ಕೊಳ್ತಾ ಹೋಗಿ ತನ್ನ ಜೀವನವನ್ನು ಅವರು ಮುಂದುವರಿಸ್ಕೊಂಡು ಹೋದರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. कतारों में शोभायमान बरगद के पेड़ लगाने के कारण वे सालू मರದ ತಿಮ್ಮಕ್ಕ नाम से जानी जाती है. ಸಾಕಷ್ಟು ಕಡೆ ಇಂಥ ಒಂದು ಬರಗದ ಗಿಡ ಅಂತ ನಾವೇನು ಹೇಳ್ತೀವಲ್ಲ, ಅಂಥದ್ದು ಒಂದು ಗಿಡ ಅವರು ಹಚ್ಚಿದ ಮೇಲೆ ಅವರ ಹೆಸರು ಎಲ್ಲ ಕಡೆ ಆಯಿತು. ಅದಕ್ಕೆ ಅವ್ರ ಹೆಸರು ಬಿದ್ದಿದೆ ಸಾಲು ಮರದ ತಿಮ್ಮಕ್ಕ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. यहाँ तक के लिए इस पाठ को हमने आपको बताया है. यदि आपको समझ में नहीं आया तो हमसे आप पूछ सकते हैं. धन्यवाद.